ವಾರ್ತೆಯ ಮುಖ್ಯಾಂಶಗಳು. ಭಟ್ಕಳದ ಕಳ್ಳಿನಕಟ್ಟಿ ನದಿಯಲ್ಲಿ ಮುಳುಗಿ ದುರ್ಮರಣಕ್ಕೀಡಾದ ಕುಟುಂಬಕ್ಕೆ ಹೆಚ್ಚಿನ ಮೊತ್ತವನ್ನು ನೀಡಬೇಕೆಂದು ಉಪವಿಭಾಗ ಅಧಿಕಾರಿಗಳ ಮೂಲಕ ಮನವಿ. ಸಹಕಾರಿ ಸಂಸ್ಥೆಗಳು ಸಂಕಷ್ಟದಲ್ಲಿರುವ ಅಡಿಕೆ ಬೆಳೆಗಾರರ ಕೈ ಹಿಡಿಯಬೇಕು, ಶಾಸಕ ಭೀಮಣ್ಣ ಟಿ ನಾಯ್ಕ ಕರೆ. ಒಕ್ಕಲೆಬ್ಬಿಸದಂತೆ ಬಸವೇಶ್ವರ ಕಾಲೋನಿ ನಿವಾಸಿಗಳಿಂದ ನಗರಸಭೆಗೆ ಆಗ್ರಹಿಸಿ ಮನವಿ. ಬಿಡಾಡಿ ನಾಯಿಗಳ ದಾಳಿಗೆ 2 ಕುರಿ ಬಲಿ. ಉದ್ಗಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 15 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ. ವ್ಯಕ್ತಿಯೊಬ್ಬರು ಬಕ್ರೀದ್ಗಾಗಿ ತಂದಿದ್ದ 2 ಕುರಿಗಳನ್ನು ಬಿಡಾಡಿ ನಾಯಿಗಳು ಕಚ್ಚಿ ಕೊಂದು ಹಾಕಿದ ಘಟನೆ ನಡೆದಿದೆ. ಬಕ್ರೀದ್ ಹಬ್ಬಕ್ಕಾಗಿ ಸುಮಾರು 1.30 ಲಕ್ಷಕ್ಕೆ ಈ ಕುರಿಯನ್ನು ಖರೀದಿಸಿ ಮನೆಯ ಹೊರಗೆ ಕಟ್ಟಿಡಲಾಗಿತ್ತು. ಬೆಳಿಗ್ಗೆ ಆಗುವಷ್ಟರಲ್ಲಿ ನಾಯಿಗಳು ಬಂದು ಆ ಕುರಿಯನ್ನು ಕಚ್ಚಿ ಕೊಂದು ಹಾಕಿವೆ. ನಗರಸಭೆಯವರೇ ಎಚ್ಚರ ವಹಿಸಿ. ಶಿರಸಿಯಲ್ಲಿ ಬಿಡಾಡಿ ನಾಯಿಗಳ ದಾಳಿ ಮಿತಿ ಮೀರಿದರು. ಇದಕ್ಕೆ ಕಡಿವಾಣ ಹಾಕಬೇಕಾಗಿದ್ದ ನಗರಸಭೆ ಎಚ್ಚರಗೊಳ್ಳುತ್ತಿಲ್ಲ. ಇಂದು ನಾಯಿಗಳು ಕುರಿಯನ್ನು ಕೊಂದಿರಬಹುದು, ನಾಳೆ ಮನುಷ್ಯರನ್ನು ಕೊಲ್ಲಬಹುದು. ಈಗಾಗಲೇ ಅನೇಕ ಜನರ ಮೇಲೆ ನಾಯಿಗಳು ದಾಳಿ ನಡೆಸಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಜೀವ ಹಾನಿಯಾಗಿಲ್ಲ. ಇದು ಸಂಭವಿಸುವ ಮೊದಲೇ ನಗರಸಭೆ ಎಚ್ಚರಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತಾಲೂಕಿನ ಉದ್ಗಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣೇಶ್ ನಗರ ವೆಂಕಟೇಶ್ ಬಡಾವಣೆಯ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಲಾಗುವುದು ಎಂದು ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಭರವಸೆ ನೀಡಿದರು. ಉದ್ಗಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣೇಶ್ ನಗರ ವೆಂಕಟೇಶ್ ಬಡಾವಣೆಯಲ್ಲಿ ಅಂದಾಜು 15 ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಇಂದು ಸಾಂಪ್ರದಾಯಿಕವಾಗಿ ಭೂಮಿ ಪೂಜೆ ನೆರವೇರಿಸಿ ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ಬಳಿಕ ಮಾತನಾಡಿದ ಶಾಸಕರು, ಕ್ಷೇತ್ರದ ಪ್ರತಿಯೊಂದು ಹಳ್ಳಿ ಹಾಗೂ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಗಣೇಶ್ ನಗರ ವೆಂಕಟೇಶ್ ಬಡಾವಣೆಯ ನಾಗರಿಕರು ಎದುರಿಸುತ್ತಿದ್ದ ರಸ್ತೆಯ ಸಮಸ್ಯೆಯನ್ನು ಮನಗಂಡು ಆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿಯನ್ನು ಅತ್ಯಂತ ಗುಣಮಟ್ಟದಿಂದ ಮತ್ತು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಮಾಧ್ಯಮಗಳಲ್ಲಿ ಬಂದ ವರದಿಯಿಂದ ಭಯಭೀತರಾಗಿರುವ ಬಸವೇಶ್ವರ ಕಾಲೋನಿಯ ನಿವಾಸಿಗರು ಇಂದು ತಮ್ಮನ್ನು ಒಕ್ಕಲೆಬ್ಬಿಸದೆ ನಾವು ಉಳಿದ ಜಾಗವನ್ನು ಸಕ್ರಮ ಮಾಡಿಕೊಳ್ಳಬೇಕೆಂದು ಪೌರಾಯುಕ್ತರಾದ ಪ್ರಕಾಶ್ ಚೆನ್ನಪ್ಪನವರಿವರಿಗೆ ಮನವಿ ನೀಡಿದರು. ಮನವಿ ನೀಡುವ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್, ಪ್ರಮುಖರಾದ ನಂದನ್ ಸಾಗರ್, ನಾಗರಾಜ್ ನಾಯ್ಕ್, ಶ್ರೀಕಾಂತ್ ಬಳ್ಳಾರಿ, ಅಬ್ದುಲ್ ಹಕ್ ಶೇಖ್, ಶಿವರಾಮ್ ಚಂದಾವರ, ಕೃಷ್ಣಮೂರ್ತಿ ಶೆಟ್ಟಿ, ರಮೇಶ್ ಚಂದಾವರ, ಮುಜ್ಬರ್ ಶೇಖ್, ಸ್ಟ್ಯಾನ್ಲಿ ಡಿಸೋಜಾ, ಅಲೆಕ್ಷಾ ಇತರರು ಉಪಸ್ಥಿತರಿದ್ದರು. ಸರ್ಕಾರ ಮಾಹಿತಿ ಕೇಳಿದಂತೆ ನಿಜ. ಸರ್ಕಾರ ಏನಾಗಿದೆ ಕೇಳಿದ ಸಮಗ್ರವಾದ ಮಾಹಿತಿ ಕೊಡ ಅಂತ ಹೇಳಿ ಸರ್ಕಾರ ಮಾಹಿತಿ ಕೊಡ್ತೀವಿ. ಅದು ಕೊಟ್ಟ ಮೇಲೆ ಏನು ಕ್ರಮ ಸರ್ಕಾರ ಆದೇಶ ಮಾಡೋದು. ಹಾಗೆ ಏಕಾಏಕಿ ಯಾರು ಬರೋದಿಲ್ಲ. ಈಗ 1957 ನೀವು 30 ವರ್ಷ ನೀರು ಕೊಟ್ಟಿದ್ದಾರೆ. 81-82 ಮುಗಿತಾರೆ. 81-82 ಇಲ್ಲಿವರೆಗೆ ಅದ್ರ ಬಗ್ಗೆ ಏನು ಪ್ರೊಸೆಸ್ ಆಗಿದೆ. ಮಾಹಿತಿ ಹೋಗಿದೆ ಮತ್ತು ಕರೆಸ್ಪಾಂಡೆನ್ಸ್ ಆಗಿದೆ, ಬಟ್ ಯಾವುದೂ ಆದೇಶ ಆಗಿಲ್ಲ. ಅದಕ್ಕೆ ಇಂಥ ಹಲವಾರು ವಿಷಯಗಳಲ್ಲಿ ಈ ಥರ ಪ್ರಕರಣಗಳಲ್ಲಿ ಸರ್ಕಾರ ಆದೇಶ ಮಾಡಿದೆ. ಭಟ್ಕಳದ ಕಳ್ಳಿನಕಟ್ಟೆ ನದಿಯಲ್ಲಿ ಮೀನುಗಾರಿಕೆಗಾಗಿ ತೆರಳಿದವರು ಮುಳುಗಿ ದುರ್ಮರಣಕ್ಕೀಡಾದ ಎಲ್ಲಾ ಸಂತ್ರಸ್ತ ಕುಟುಂಬಕ್ಕೆ ಜಿಲ್ಲಾ ಆಡಳಿತವು ಸಂಕಷ್ಟ ಪರಿಹಾರ ನಿಧಿಯಡಿ ರೂಪಾಯಿ 15 ಲಕ್ಷಕ್ಕೂ ಹೆಚ್ಚಿನ ಪರಿಹಾರ ನೀಡುವ ರೀತಿಯಲ್ಲಿಯೇ ಪರಿಗಣಿಸಿ ಹೆಚ್ಚಿನ ಮೊತ್ತವನ್ನು ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಉಪವಿಭಾಗ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ಎಸಿ ಚಂದ್ರಶೇಖರ್ ಅರ್ಜಿ ಮನವಿ ಸ್ವೀಕರಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಾಲ, ವಿಶ್ವನಾಥ್ ಎಸ್ ಗೌಡ, ರಾಜೇಶ್ ದೇಶಪಾಂಡೆ, ಶಿವರಾಜ್ ಎಸ್ ದೇಸಾಯಿ, ಶಿವಾನಂದ ಪುಟ್ಟಪ್ಪ ನಾಯ್ಕ್, ಮಾಲ್ತೇಶ್ ಕನ್ನಪ್ಪನವರ್, ಕುಶಾಲ ಟಿ ನಾಯ್ಕ್, ಗಣಪತಿ ಟಿ ನಾಯ್ಕ್ ಕಲಕರಡಿ, ವಿಶ್ವನಾಥ್ ಗೌಡ ಹುಲೇಕಲ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರಸ್ತುತ ದಿನಗಳಲ್ಲಿ ಅಡಿಕೆ ಬೆಳೆಗಾರರು ಎಲೆಚುಕ್ಕೆ ಮತ್ತು ಹಳದಿ ರೋಗದಂತಹ ತೀವ್ರ ರೋಗ ಬಾಧೆಗಳಿಂದ ಕಂಗಾಲಾಗಿದ್ದು ನಿರೀಕ್ಷಿತ ಇಳುವರಿ ಸಿಗದೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸಹಕಾರಿ ಸಂಸ್ಥೆಗಳು ಬೆಳೆಗಾರರನ್ನು ಕೈಬಿಡದೆ ಅವರಿಗೆ ಅಗತ್ಯ ಸಾಲ ಸೌಲಭ್ಯಗಳನ್ನು ನೀಡಿ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಕರೆ ನೀಡಿದರು. ಅವರು ಇಂದು ಸಿದ್ದಾಪುರದಲ್ಲಿ ಎಂಎಂ ಜೋಶಿ ಗಣೇಶ್ ನೇತ್ರಾಲಯ ಹಾಗೂ ಟಿಎಂಎಸ್ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ
ಹಮ್ಮಿಕೊಳ್ಳಲಾಗಿದ್ದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಿದ ಎಂಎಂ ಜೋಶಿ ನೇತ್ರಾಲಯ ಹಾಗೂ ಟಿಎಂಎಸ್ ಸಂಸ್ಥೆಯ ಕಾರ್ಯವನ್ನು ಶಾಸಕರು ಶ್ಲಾಘಿಸಿದರು. ಶಿಬಿರದಲ್ಲಿ ನೂರಾರು ಸಾರ್ವಜನಿಕರು ಪಾಲ್ಗೊಂಡು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಸೌಲಭ್ಯ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಟಿಎಂಎಸ್ ಸಂಸ್ಥೆಯ ಪದಾಧಿಕಾರಿಗಳು, ಎಂಎಂ ಜೋಶಿ ಆಸ್ಪತ್ರೆಯ ನೇತ್ರ ತಜ್ಞರು ಹಾಗೂ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು.